ನೋಡ್ರಿ, ಹತ್ರ ನಿಮ್ಮ ತಂದೆ ತಾಯಿನ ಕರ್ಕೊಂಡು ಬಂದ್ರ ನಿಮ್ಮ ತಂದೆ ತಾಯಿ ಎಷ್ಟು ಖುಷಿ ಪಡ್ತಾರೆ ನೀವು ವಿಚಾರ ಮಾಡ್ರಿ. ನನ್ನ ಮಗನ ಜೊತೆಗೆ ನಾವು ಕೊಟ್ಟು ಸತ್ಕಾರ ಮಾಡಿಸ್ಕೊಂಡು ಅಂತ ಹೆಮ್ಮೆ ಒಂದು ಕಡೆ ಆದ್ರೆ, ಭಾರತ ದೇಶದ ಸೈನಿಕನಾಗಿ ನನ್ನ ಮಗನ ಕೊಡುಗೆ ಕೊಟ್ಲೆ ಅಂತಕ್ಕಂಥ ಮತ್ತೊಂದು ಸಂತೋಷ. ಇಂಥಕ್ಕೆ ಸಾಕ್ಷಿಯಾಗಿರ್ತಕ್ಕಂಥ ಪ್ರಮೋದ್ ಅರಭಾವಿ, ತಂದೆ ಮಾರುತಿ, ತಾಯಿ ರುಕ್ಮಿಣಿ. ಮಾರುತಿ ಮತ್ತು ರುಕ್ಮಿಣಿಯವರ ಗರ್ಭದಿಂದ 28/6/2004 ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಮದಭಾವಿ ಅಂತಕ್ಕಂಥ ಚಿಕ್ಕ ಗ್ರಾಮದಲ್ಲಿ ಪುಟ್ಟ ಬಾಲಕ ಹುಟ್ಟಿದ. ಆತನೇ ಪ್ರಮೋದ್ ಅರಭಾವಿ. ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಮದಭಾವಿಯಲ್ಲಿ ಮುಗಿಸಿ, ತಮ್ಮ ಹೈಸ್ಕೂಲ್ ಅಭ್ಯಾಸವನ್ನ ಸರ್ಕಾರಿ ಪ್ರೌಢಶಾಲೆ ಮದಭಾವಿಯಲ್ಲಿ ಮುಗಿಸಿ, ಸರ್ಕಾರಿ ಪದವಿ ಪೂರ್ವ ಕಾಲೇಜ್ ಮಹಾಲಿಂಗಪುರದಲ್ಲಿ ತಮ್ಮ PUC ಮುಗಿಸಿ, ಚಿಕ್ಕಂದಿನಿಂದಲೇ ಆರ್ಮಿಗೆ ಸೇರಬೇಕಂತಕ್ಕಂಥ ಮಹಾದಾಸೆಯನ್ನು ಇಟ್ಟುಕೊಂಡು ಮಂಜುನಾಥ ಸೈನಿಕ ತರಬೇತಿ ಕೇಂದ್ರದಲ್ಲಿ 2 ತಿಂಗಳ ಕಾಲ ತರಬೇತಿಯನ್ನು ಪಡೆದು ಶಿವಮೊಗ್ಗ ರ್ಯಾಲಿಯಲ್ಲಿ ಭಾಗವಹಿಸಿ ಮಂಗಳೂರಿನ AROದಲ್ಲಿ ಸೆಲೆಕ್ಷನ್ ಆಗಿ ಇವರು ಈಗ ARTY ಸೆಂಟರ್ ನಾಸಿಕ್ನಲ್ಲಿ 23/10/2024 ಇವರು ಅಗ್ನಿವೀರ ತಮ್ಮ ಕರ್ತವ್ಯಕ್ಕೆ ಹಾಜರಾಗಿದ್ದಾರೆ. ತಮ್ಮೆಲ್ಲರ ಮತ್ತೊಮ್ಮೆ ಜೋರಾದ ಚಪ್ಪಾಳೆಯೊಂದಿಗೆ ಅವರಿಗೆ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಪ್ರಮೋದ್ ಅರಭಾವಿ ಅವರು ವೇದಿಕೆ ಬರಬೇಕು. ಒಂದೆರಡು ನುಡಿಗಳನ್ನು ಹಂಚಿಕೊಳ್ಳಬೇಕು. ಎಲ್ಲರಿಗೂ ಮಧ್ಯಾಹ್ನದ ಶುಭಾಶಯಗಳು. ನನ್ನ ಹೆಸರು ಪ್ರಮೋದ್ ಅಂತ. ನಮ್ಮ ಊರಿಲ್ಲೇ ಪಕ್ಕದಲ್ಲಿ ಮದ್ಭಾವಿ. ನಾ ಈ ಸಂಸ್ಥೆ ಬರೋಕ್ಕೆ ಕಾರಣ ಏನಂದರೆ, ನಮ್ಮ ಫ್ರೆಂಡು ಅವನೇ ಈರಪ್ಪ, ಅವನು ಪೊಲೀಸ್ ಫಿಸಿಕಲ್ಗೋಸ್ಕರ ಬಂದ. ಅವ ಏನಂದರೆ, ನೀನು ಬಾ ಆರ್ಮಿದು ಹೆಂಗಿರು ಎಕ್ಸಾಮ್ ನಾವು ಇಬ್ಬರು ಕೂಡ ಪ್ರಿಪ್ರೇಷನ್ ಮಾಡಿದ್ವಿ. 1 ತಿಂಗಳು ಬೇರೆ ಮಾಲಿಂಪುರದಲ್ಲಿ ರೂಮ್ ಮಾಡಿ ಅಲ್ಲಿ ಓದಿದ್ವಿ. ಆವಾಗಲೇ ರನ್ನಿಂಗ್ ಹೋಗ್ತಿದ್ವಿ. ಆದರೆ ನಮ್ಮ ಮನ್ಸಿಗೆ ಬಂದಾಗ ಒಮ್ಮೊಮ್ಮೆ ಅಂದರೆ ಒಂದಿನ ಹೋದರೆ ಬಿಡಪ್ಪ ಇವತ್ತು ಕಾಲು ನುಸ್ತಾ ಇದ್ದಾವೆ, ನಾಳೆ ಹೋದರೆ ಆಯ್ತು ಅಂತಿದ್ವಿ. ಅದಕ್ಕೋಸ್ಕರ ಅವ್ನು ಹಿಂಗೆ ಮಾಡಿದ್ರೆ ನಾವೇನು ಖಂಡಿತ ಪಾಸ್ ಆಗೋಲ್ಲ, ಅದಕ್ಕೋಸ್ಕರ ಇಲ್ಲಿ ಕೋಚಿಂಗ್ ಹೋಗೋಣ ಅಂದ್ಬಿಟ್ಟ. ಆಗ ಅವನ ಜೋಡಿ ನಾನು ಬಂದೆ. ಅದಾದ ನಂತರ ಇಲ್ಲಿ ಕೋಚಿಂಗ್ ಮಾಡಿದ್ವಿ. ಫಸ್ಟ್ ಡೇನೇ ನಾವು ಓಡಿದ್ದು 5 ಕಿಲೋಮೀಟ್ರು. ಅವತ್ತು ನಾನು 2.5 ಕಿಲೋಮೀಟ್ರಿಗೆ ಹೋಗೇನೆ ತುಂಬ ಸುಸ್ತಾಗಿಬಿಟ್ಟೆ. ಆವಾಗ ಅವ್ನು ಹೇಳ್ದ, ಈ ಓಡು ಇದೇನು ನಿಂಗೆ ಇಷ್ಟ ಆಗಲ್ಲ ಅಂತೇಳಿ. ಅವತ್ತು ಓಡಿ ನೆಕ್ಸ್ಟ್ ಡೇ ಅವತ್ತು 24 ನಿಮಿಷ ಟೈಮಿಂಗ್ ಕೊಟ್ವಿ. ಆನಂತರ ಗ್ರೌಂಡು ನಾವು ಟೈಮ್ ಕೊಟ್ಟಿದ್ದು 6.5 ನಿಮಿಷ ಫಸ್ಟ್ ಡೇನೇ. ಆನಂತರ ನಾ ದಿನಾಲೂ ಹೋಗ್ತಾಯಿದ್ವಿ. ಅವನದು PC, ಅದಕ್ಕೋಸ್ಕರ ಅವನು ಅಷ್ಟೊಂದೇನು ರನ್ನಿಂಗ್ ತಲೆ ಕೆಡಿಸೋತಿರಲಿಲ್ಲ. ನಂದೇನು ಬಿಡು 6.5 ನಿಮಿಷ ಅಂತಿದ್ದ. ನಾನೇನು ಮಾಡ್ತಿದ್ದೆ, ನಂದು ಆರ್ಮಿಪ್ಪ, ನಾ ಹೊಡೆಯಬೇಕು 2 ಟೈಮ್ ಹೋಗ್ತಾ. ಅವ್ನು ಸಾಯಂಕಾಲ ಅಷ್ಟೇ ಬರ್ತಿದ್ದ, ನಾ 2 ಟೈಮ್ ಹೋಗ್ತಿದ್ದೆ. ಅವಾಗ ನಂಗೆ ಫ್ರೆಂಡ್ಸ್ ಆಗಿದ್ದು ರೋಹನ್ ಮತ್ತು ಉಳ್ವೇಸಿ. ಇವ್ರು ನಾವು 4 ಜನ ಕೂಡ ಅಷ್ಟರು ಸೇರಿನೇ ರನ್ನಿಂಗ್ ಹೋಗ್ತಾಯಿದ್ವಿ. ಅವಾಗ ಎಲ್ಲರೂ ಕೂಡ ಟೈಮಿಂಗ್ ಕೊಡ್ತಾಯಿದ್ವಿ. ನಂದು 5:50 ಈ ಥರ ಕೊಟ್ಟರೆ ಅವ್ರು ನನಗಿಂತ ಮುಂದೆ ಅಂದರೆ 5 ಸೆಕೆಂಡ್ ಕಡಿಮೆ ಕೊಡ್ತಿದ್ರು. ಅದನ್ನೆಲ್ಲ ನೋಡಿಬಿಟ್ಟು, ಅಣ್ಣ ನೀ ಹೆಂಗೆ ಹೊಡಿತೀಯ, ನನಗೂ ಈ ಟೈಮಾಗ ಕವರ್ ಆವತ್ತು, ಹೆಂಗೆ ಮಾಡಬೇಕು ಏನು ಮಾಡಬೇಕು ಕೇಳ್ತಾಯಿದ್ದೆ. ಅವ್ರು ಹೇಳ್ತಿದ್ರು, ಏನಿಲ್ಲ ನೀ ಹೊಡಿ ಆಗ್ತೈತೆ ಅಂತ. ಅದೇ ರೀತಿ ಟ್ರೈ ಮಾಡಿದ್ವಿ. ಇಲ್ಲಿನ ಗ್ರೌಂಡ್ ಟೈಮಿಂಗ್ ಕೊಟ್ಟಿದ್ದು 5:45. ಆನಂತರ ಅಲ್ಲಿ ಹೋಗಿ ನಾವೇನು ಹೊಡಿತೀನಿ ಅಂತ ಅನ್ಕೊಂಡೇನು ಹೋಗಿರ್ಕಿಲ್ಲ, ಸುಮ್ಮನೆ ಹಾಗೆ ಅವ್ರ ಜೊತೆ ಎಲ್ಲರೂ ಹೋಗ್ತಿದ್ರಲ್ಲ ಹಾಗೆ ಹೋಗ್ಬೇಕಂತ. ನಂದು ಇದೇ ಫಸ್ಟ್ ಅಟೆಂಪ್ಟು. ನಾ ಹಾವೇರಿ ಅಪ್ಲಿಕೇಶನ್ ಹಾಕಿದ್ದೆ, ಆದರೆ ರ್ಯಾಲಿಗೆ ಹೋಗಿರ್ಕಿಲ್ಲ. ಇದೇ ಫಸ್ಟ್. ನಾನು ಹೇಳ್ಬೇಕಂದ್ರೆ ಒಳಗಡೆ ಇವ್ರದ್ದು ನಮ್ಗಿಂತ ಮೊದಲು ಮುಗಿದಿತ್ತು ಫಿಸಿಕಲ್ ಆ್ಯಂಡ್ ಮೆಡಿಕಲ್. ಆಗ ಅವ್ರಿಗೆ ಫೋನ್ ಹಚ್ತಿದ್ದೆ ದಿನಾಲು, ನೀವು ಹೆಂಗೆ ಪಾಸ್ ಆದ್ರಿ, ನಂಗೆ ಹೇಳು ಹೆಂಗೆ ನಂಗೆ ಗೊತ್ತಾವತ್ತೆ. ಅವ್ರು ಹೇಳೋರು ಆಗ್ತಿತ್ತು, ನಮ್ಮ ಜೊತೆ ಹೊಡಿದಿ ನೀನು ಪಾಸ್ ಆಗ್ತೇನವರು. ಅಷ್ಟೇ ನನಗೂ ಒಂದು ಸ್ವಲ್ಪ ಕಾನ್ಫಿಡೆನ್ಸ್ ಇರ್ತಿತ್ವ. ಆದರೆ ಮೆಡಿಕಲ್ ಸ್ವಲ್ಪ ತುಂಬ ಇದು ಅಂದರೆ ನನ್ನ ಕೈ ಸ್ವಲ್ಪ ಬೆಂಡ್ ಇದ್ದಾವೆ ಅಂತ ನಮ್ಮ ಫ್ರೆಂಡ್ಸೇ ಹೇಳಿದ್ದು. ಇವರೇ ನಂಗೆ ಗೊತ್ತೇ ಇರಲಿಲ್ಲ. ಇವ್ರು ಹೇಳಂತಲೇ ನಾ ಸರ್ ಕೇಳಿದೆ, ಹಂಗೆ ನೀ ಡಿಪ್ಸ್ ತಪ್ಪಾಗಿ ಹೊಡಿತೀಯ ಹಂಗೆ ಹೇಳಿದ್ರು. ಅವ್ರು ಹೇಳಿದ ರೀತಿ ನಾನು ಇದನ್ನ ಮಾಡಿದೆ, ಎಲ್ಲ ಸರ್ ಹೇಳಿದರು. ಅವ್ರು ಹೇಳಿದ ಹಾಗೆ ಅದು ಕೈ ಎಲ್ಲ ಇದು ಮಾಡ್ಕೊಂಡ್ಬಿಟ್ಟೆ. ಆನಂತರ ರ್ಯಾಲಿ ಮುಗೀತು, ಎಲ್ಲ ಎಕ್ಸಾಮು ಕ್ಲಿಯರ್, ಫಿಸಿಕಲು ಎಲ್ಲ ಕ್ಲಿಯರ್ ಆಯಿತು, ಮೆಡಿಕಲು ಕ್ಲಿಯರ್ ಆಯಿತು. ನೆಕ್ಸ್ಟ್ ಮೆರಿಟ್ ಅಂದರೆ ನಾವು ಜಾಸ್ತಿ ದಿನ ಓದೇ ಇಲ್ಲ ಆರ್ಮಿ ಹೇಳಬೇಕಂದ್ರೆ. ಒಟ್ಟು 15 ದಿನ ಮಾತ್ರ ನಾವು ಅಷ್ಟರು ಸೇರಿ ಪ್ರಿಪ್ರೇಷನ್ ಮಾಡಿದ್ದು. ಆ 15 ದಿನದಲ್ಲಿ ಓದಿದ್ವಿ. ನಂದೇನು ಮೆರಿಟ್ ಕೊಂಡ್ರಲ್ಲ, ಫಸ್ಟ್ ಗ್ರೂಪ್ ಹೊಡೆದಿದ್ದೆ, ಆದರೂ ನಾನು ಕೊಂಡ್ರಲ್ಲ, ನಂಗೆ ಡೌಟು ಅಂತ ಅಂತಿದ್ದೆ. ಅವ್ನು ಹೇಳ್ತಿದ್ದ, ನೀನು ಕೊಂಡ್ರದೈತೆ ತಗೋ ಅಂತ. ಅವನದು PC 1 ಮಾರ್ಕ್ಸ್ಲೇ ಅವನದು ಹೋಯ್ತು. ಅವಾಗ ಅವನು ಇದು ಮಾಡಿದ, ಇರಲಿ ಬಿಡು ನಿಂದು ಆರ್ಮಿ ಇದೆ ನೆಕ್ಸ್ಟ್ ಅದನ್ನ ಹೋಗ್ತೀಯ ಅಂತ ಹೇಳಿದೆ. ಅದೇ ರೀತಿ ಇಬ್ಬರು ಕೂಡ ನಾವು ಚಿಕ್ಕಂದಿನ ಒಂದೇ ಶಾಲೆಯಲ್ಲಿ ಕಲಿತು ಇಬ್ಬರು ಕೂಡ ಆರ್ಮಿ ಸೇರಿದ್ವಿ. ಅದಕ್ಕೆ ತುಂಬ ಹೆಮ್ಮೆ ಅನಿಸ್ತಿದೆ. ಇಟ್ಟರೆ ನಾನು ಮಾತು ಮುಗಿಸ್ಕೊಂಡು ಮಾರ್ಮಿಕವಾದ ನುಡಿಗಳ ವೇದಿಕೆ ಜೊತೆಗೆ ಹಂಚಿಕೊಂಡಿರ್ತಕ್ಕಂಥ ಪ್ರಮೋದ್ ಅರಭಾವಿ ಅವರಿಗೆ ಅಭಿನಂದನೆಗಳು. ಆತ್ಮೀಯ ವೀಕ್ಷಕರೇ, ನಮ್ಮಲ್ಲಿ SSC GD, ಅಗ್ನಿವೀರ, ಆರ್ಮಿ ಮತ್ತು RPF ಹುದ್ದೆಗಳಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ದೈಹಿಕ ಮತ್ತು ಲಿಖಿತ ಪರೀಕ್ಷೆಯ ತರಬೇತಿ ಕೊಡಲಾಗುವುದು. ಪ್ರವೇಶಗಳು ಪ್ರಾರಂಭವಾಗಿವೆ.
ಅಭ್ಯರ್ಥಿಗಳಿಗೆ ನಾವೊಂದು ಚಾಲೆಂಜನ್ನು ಮಾಡ್ತಾಯಿದ್ದೀವಿ. ಅಭ್ಯರ್ಥಿಗಳೇ, ನಮ್ಮ ಸಂಸ್ಥೆಗೆ ನೀವು ತರಬೇತಿ ಬಂದು 3 ತಿಂಗಳು ತರಬೇತಿಯನ್ನು ಪಡೆದು ನೀವೇನಾದರೂ ಫೇಲ್ ಆದರೆ ಕೋಚಿಂಗ್ ಫೀಸ್ ಮತ್ತು ಊಟ ವಸತಿ ಫೀಸನ್ನು ವಾಪಸ್ ನೀಡುತ್ತೇವೆ. ಆದರೆ ನೀವು ಏನು ಮಾಡಬೇಕಪ್ಪ ಅಂದ್ರೆ ಪ್ರತಿಯೊಂದು ಪೀರಿಯಡ್ಗೆ ಕಂಪಲ್ಸರಿಯಾಗಿ ಪೀರಿಯಡ್ಗೆ ನೀವು ಅಟೆಂಡ್ ಆಗಬೇಕು. ಅಂಥ ಅಭ್ಯರ್ಥಿಗಳಿಗೆ ಮಾತ್ರ ಈ ಚಾಲೆಂಜ್ ಅನ್ವಯಿಸುವುದು. ಪಾಲಕರ ಆಶೀರ್ವಾದ, ಯುವಕರ ಪ್ರೋತ್ಸಾಹದಿಂದ ಸರ್ಕಾರದಿಂದ ಮಾನ್ಯತೆ ಪಡೆದು ಕರ್ನಾಟಕದಲ್ಲಿ ಯಶಸ್ವಿಯಾಗಿ 21ನೇ ವರ್ಷದಲ್ಲಿ ಮುನ್ನಡೆಯುತ್ತಿರುವ ಸಂಸ್ಥೆಯಿಂದ ಇಂಡಿಯನ್ ಆರ್ಮಿಯಲ್ಲಿ ಅಗ್ನಿವೀರ, ಜನರಲ್ ಡ್ಯೂಟಿ, ಟ್ರೇಡ್ಸ್ಮನ್, ಆರ್ಮಿ ಅಸಿಸ್ಟೆಂಟ್ ಆಫೀಸರ್, ಸ್ಟೋರ್ ಕೀಪರ್ ಮತ್ತು ಟೆಕ್ನಿಕಲ್ ಹುದ್ದೆಗಳಿಗೆ ಅಗ್ನಿವೀರ ಇಂಡಿಯನ್ ಆರ್ಮಿಯನ್ನ ಸೇರ್ವಹಿಸುವ ಅಭ್ಯರ್ಥಿಗಳಿಗೆ ಪೂರ್ವಭಾವಿಯಾಗಿ ಕಂಪ್ಯೂಟರ್ ಬೇಸ್ಡ್ ಎಕ್ಸಾಮ್ ಹಾಗೂ ದೈಹಿಕ ಪರೀಕ್ಷೆಗಳಿಗೆ ತರಬೇತಿ ನೀಡಲಾಗುವುದು. ವುಮೆನ್ ಮಿಲಿಟರಿ, ಪೊಲೀಸ್, ಸ್ಟೇಟ್ ಹಾಗೂ ಸೆಂಟ್ರಲ್ ಪೊಲೀಸ್ ಕಾನ್ಸ್ಟೇಬಲ್ ಹಾಗೂ SSC GD, BSF, CRPF, ಅಸ್ಸಾಂ ರೈಫಲ್ಸ್, ITBP, CISF, SSB ಹಾಗೂ ಮುಂದೆ ನಡೆಯುವ ಅಗ್ನಿವೀರ ಆರ್ಮಿ ರ್ಯಾಲಿಗೆ ಪುರುಷ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ತರಬೇತಿ ಕೊಡಲಾಗುವುದು. ಹಾಸ್ಟೆಲ್ ಸೌಲಭ್ಯ ಕೂಡ ಇರುತ್ತೆ. ಸಂಪರ್ಕಿಸಿ ಶ್ರೀ ಮಂಜುನಾಥ ಸೈನಿಕ ತರಬೇತಿ ಕೇಂದ್ರ, ಮೂಡಲ್ಗಿ, ತಾಲೂಕು ಮೂಡಲ್ಗಿ, ಜಿಲ್ಲೆ ಬೆಳಗಾವಿ, ರಾಜ್ಯ ಕರ್ನಾಟಕ. ಪ್ರವೇಶ ಪ್ರಾರಂಭವಾಗಿದೆ.